ಮತ್ತೆ 2019ರಲ್ಲಿ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಗೊಂಡಿದ್ರು. It's an honor and a privilege to convey to you on behalf of the Royal Swedish Academy of Sciences. ಹಾಗೆ ಆ ವ್ಯಕ್ತಿ ಏನಿದ್ದಾರೆ ಅವರ ಜನ್ಮ ಭಾರತದಲ್ಲಾಗಿತ್ತು, ಅವರು ಭಾರತೀಯರಾಗಿದ್ದರು. ಎಲ್ಲ ಒಟ್ಟಾಗಿ 2014ರಿಂದ ಇಲ್ಲಿಯವರೆಗೂ ಯಾವುದೇ ನೊಬೆಲ್ ಪ್ರಶಸ್ತಿಗಳು ಸಿಕ್ಕಿಲ್ಲ. ಅದೇನ್ ಬೇಕಾದ್ರೂ ಆಗಿರ್ಬೋದು, ಮಾಲಿನ್ಯ ಆಗಿರ್ಬೋದು, ಬಡತನ ಆಗಿರ್ಬೋದು, ಲಂಚ ತಗೊಳ್ಳೋದಾಗಿರ್ಬೋದು, ಭಾರತ ಎಲ್ಲದರಲ್ಲೂ ಮುಂದೆನೇ ಇದೆ. ನಾವ್ ಯಾಕೆ ಎಲ್ಲರನ್ನೂ ಹುಡುಕ್ತಾ ಇದೀವಿ? ನಾವು ಹುಚ್ಚರ? ನಾವೆಲ್ಲ ಕಂಡಿಡ್ಬಿಟ್ಟಿದೀವಿ, ಇವಾಗ ಏನಕ್ಕೆ ಹುಡುಕ್ಬೇಕು? ನಾವ್ ಈಗಾಗ್ಲೇ ಎಲ್ಲದನ್ನ ಕಂಡಿಡ್ದಿದೀವಿ, ಅದಕ್ಕೆ ಎಲ್ಲರೂ ಅಸೂಯೆ ಪಡ್ತಾರೆ. ನಾವು ಸ್ವಯಂ ಬ್ರಹ್ಮನ ಬಾಯಿಯಲ್ಲೇ ಎಲ್ಲವನ್ನ ಹೊಂದಿದ್ದೇವೆ. 100 ವರ್ಷಗಳ ಹಿಂದೆ ಇದೆಲ್ಲ ಕಂಡು ಬಂದಿದೆ. ಅವರಲ್ಲಿ ಗಗನ ಯಾತ್ರಿಗಳಿದ್ದಾರೆ, ಹುಡುಕ್ತಾರೆ. ನಮ್ಮಲ್ಲಿ ಗಗನದ ಮಾತಾಡ್ತೀವಿ. ತುಂಬಾ ನೋವಾಗುತ್ತೆ ನನಗೆ, ಅದಕ್ಕೆ ವ್ಯಂಗ್ಯ ಮಾಡ್ತಿದ್ದೀನಿ. ಯಾಕಂದ್ರೆ ಸಿನಿಮಾ ಮಾಡಿದ್ರೆ ಇಲ್ಲಿ ಹಾಡು ಕದೀತಾರೆ, ಬಟ್ಟೆ ಕದೀತಾರೆ, ಡಿಸೈನ್ ಕದೀತಾರೆ. ಇವತ್ತು ಭಾರತದಲ್ಲಿ ಮೂಢನಂಬಿಕೆ ಮತ್ತಷ್ಟು ಬಲಗೊಂಡಿದೆ. ಸಂಪ್ರದಾಯವಾದ ಮತ್ತು ಪೊಳ್ಳು ಸಂಪ್ರದಾಯ ಹೆಚ್ಚಾಗ್ತಿವೆ. ಅದು ಇಂದಿನಕ್ಕಿಂತ 50 ವರ್ಷ ಹಿಂದೆಯೂ ವಿಸ್ತರಿಸಿಲ್ಲವಾಗಿತ್ತು. ನಮಸ್ತೆ ಆಚಾರ್ಯ ಅವರೇ. ಇವತ್ತಿನ ಪ್ರಶ್ನೆ ಏನಂದ್ರೆ, ಅದು ಬೇರೆಯವ್ರ ಪರವಾಗಿ, ಯಾಕೆಂದ್ರೆ ಅವರು ಈ ದಿನ ಇಲ್ಲಿಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ರುಕ್ಮಾ ಅವರು ಛತ್ತೀಸ್ಗಢದಿಂದ ಅವ್ರು ಕೇಳ್ತಾ ಇರೋದು ಏನು ಅಂತಂದ್ರೆ, 2024ರಲ್ಲಿ ನೊಬೆಲ್ ಪ್ರಶಸ್ತಿಯ ಒಂದು ಘೋಷಣೆ ಏನಿದೆ ಅದು ಅಕ್ಟೋಬರ್ 7, ಅಕ್ಟೋಬರ್ 14 ಮಧ್ಯದಲ್ಲಿ. ಯಾವಾಗ ಇದ್ರ ಬಗ್ಗೆ ನಾವು ವಿಚಾರ ಮಾಡಿದ್ವಿ ಯಾಕೆ ಗೊತ್ತಾಯ್ತು? ಭಾರತ 2014ರಲ್ಲಿ ಶಾಂತಿ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ತಗೊಂಡಿತ್ತು ಅಂತ. ಮತ್ತೆ ಅದಾದ್ಮೇಲೆ 2019ರಲ್ಲಿ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಗೊಂಡಿತ್ತು. ಆ ವ್ಯಕ್ತಿ ಏನಿದ್ದಾರೆ ಅವರು ಭಾರತದವರೇನಾಗಿರ್ಲಿಲ್ಲ, ಅವರ ಜನ್ಮ ಭಾರತದಲ್ಲಾಗಿತ್ತು. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ 2014 ನಂತರ ಭಾರತಕ್ಕೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ನೊಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ. ನಾವು ಯಾವ ಕ್ಷೇತ್ರದಲ್ಲಿ ಮೇಲಿದ್ದೀವಿ ಅಂತಂದ್ರೆ ಆ ಕ್ಷೇತ್ರಗಳಲ್ಲಿ ಯಾವ ದೇಶಗಳು ಕೂಡ ಮೇಲಿರೋದಕ್ಕೆ ಇಷ್ಟಪಡಲ್ಲ. ಮಾಲಿನ್ಯ ಆಗಿರ್ಬೋದು, ಬಡತನ ಆಗಿರ್ಬೋದು, ಅಥವಾ ಲಂಚ ತಗೊಳ್ಳೋದಾಗಿರ್ಬೋದು, ಇದರಲ್ಲಿ ಭಾರತ ಏನಿದೆ ಇದು ಮೇಲಿದೆ. ಇದೆಲ್ಲದಕ್ಕೂ ಕಾರಣ ನಮ್ಮ ಶಿಕ್ಷಣ ಆಗಿರ್ಬೋದು ಅಥವಾ ನಮ್ಮ ಆಚಾರ ವಿಚಾರಗಳಾಗಿರ್ಬೋದಾ? ಇದ್ರ ಬಗ್ಗೆ ದಯವಿಟ್ಟು ನೀವು ನಮಗೆ ಸ್ವಲ್ಪ ಮಾರ್ಗದರ್ಶನ ನೀಡಿ. ಈ ವಿಚಾರನ ನಾವು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಮಾಡಿ. ನೋಡಿ, ಈ ಪೂರ್ತಿ ನೊಬೆಲ್ ಕಮಿಟಿ ಇದೆಯಲ್ಲ, ಅದಕ್ಕೆ ನಮ್ಮನ್ನ ಕಂಡ್ರೆ ಹೊಟ್ಟೆ ಕಿಚ್ಚು. ಅದಕ್ಕೆ ನಮಗೆ ನೊಬೆಲ್ ಕೊಡೋದಿಲ್ಲ. ಇಲ್ಲ ಅಂದ್ರೆ ಪ್ರತಿ ವರ್ಷ ಏನಿಲ್ಲ ಅಂದ್ರೂ 8 ನೊಬೆಲ್ ನಮಗ್ ಸಿಕ್ತಿತ್ತು. 8 ನೊಬೆಲ್ 8 ಕ್ಷೇತ್ರಗಳಲ್ಲಿ ಕೊಡೋದಿಲ್ಲ ಅಂತಂದ್ರೂ ಪರವಾಗಿಲ್ಲ, ಒಂದೊಂದು ಕ್ಷೇತ್ರದಲ್ಲಿ 2 ಸಿಗ್ಬೇಕು. ನಾವು ಅಂಥ ಚಮತ್ಕಾರಿ ಜನ. ಸಂಶೋಧನೆ ಅವನು ಮಾಡ್ತಾನೆ, ಅವನಿಗೆ ಗೊತ್ತಿರೋದಿಲ್ಲ. ನಾವು ವಿಶ್ವಗುರು ಅಲ್ವಾ, ನಮಗೆಲ್ಲ ಮೊದಲೇ ಗೊತ್ತಿರುತ್ತೆ. ನಾವೇನಕ್ಕೆ ಸಂಶೋಧನೆ ಮಾಡಬೇಕು? ನೊಬೆಲ್ ಅವ್ರಿಗೆ ಕೊಡಲಾಗುತ್ತೆ ಅವರ ಸಮ್ಮಾನದಲ್ಲಿ ಯಾರು ಸಂಶೋಧನೆ ಮಾಡಿದ್ದಾರೋ ಅಥವಾ ಶಾಂತಿಗಾಗಿ ಪ್ರಯತ್ನ ಮಾಡಿದಾರೋ. ಶಾಂತಿಗೆ ಬೇರೆ ಇದೆ ನೊಬೆಲ್ ಪ್ರೈಸ್, ಉಳಿದದ್ದೆಲ್ಲ ರಿಸರ್ಚ್ಗೆ ಸಿಗುತ್ತೆ. ಎಕನಾಮಿಕ್ಸ್ ಇರಲಿ, ವಿಜ್ಞಾನ ಇರಲಿ, ಅಲ್ಲಿ ನೀನೇನಾದ್ರೂ ಸಂಶೋಧನೆ ಮಾಡಿದ್ರೆ ಅವಾಗ ಸಿಗುತ್ತೆ. ನಾವ್ ಯಾಕೆ ಸಂಶೋಧನೆ ಮಾಡಕ್ ಹೊರಡ್ಬೇಕು? ನಾವೇನ್ ಹುಚ್ಚರ? ನಾವಂತೂ ಮೊದಲೇ ಸಂಶೋಧನೆ ಮಾಡ್ಬಿಟ್ಟಿದೀವಿ. ನಾವೇನಕ್ಕೆ ಸಂಶೋಧನೆ ಮಾಡಬೇಕು? ನಾವೀಗಾಗ್ಲೇ ಎಲ್ಲ ಸಂಶೋಧನೆ ಮಾಡಿದೀವಿ, ಅದಕ್ಕೆ ಎಲ್ಲರೂ ಹೊಟ್ಟೆ ಕಿಚ್ಚು ಪಡ್ತಾರೆ. ಸಂಶೋಧನೆ ಮಾಡೋರವರು ಕಳ್ಕೊಂಡಿರ್ತಾನೆ. ಅಯ್ಯೋ, ನಾವ್ಯಾವತ್ತು ಕಳ್ಕೊಂಡೇ ಇಲ್ಲ. ನಾವು ಮಾಲೀಕರ ಮಾಲೀಕರು. ಇವರೆಲ್ಲ ಬಡವರು, ಓದಿಲ್ಲದ ಗಮಾರರು ಇವತ್ತು ಸಂಶೋಧನೆ ಮಾಡಬೇಕಾಗಿದೆ. ನಮ್ಮ ಹಳೆ ಪುಸ್ತಕಗಳಲ್ಲಿ ಎಲ್ಲನೂ ಸುಮಾರು 100 ಟ್ರಿಲಿಯನ್ ವರ್ಷಗಳ ಹಿಂದೆನೇ ಬರೆದಿದೆ. ಇವ್ರಿಗೆ ಏನೂ ಗೊತ್ತಿಲ್ಲ, ಇವತ್ತು ಹೋಗ್ತಿದ್ದಾರೆ. ನೋಡೋಣ, ಮಾಲಿಕ್ಯುಲರ್ ಬಯಾಲಜಿನಲ್ಲಿ ಏನು ಹೊಸ ಸಂಶೋಧನೆ ಮಾಡಬಹುದು, ಫಿಸಿಕ್ಸ್ ಅಲ್ಲಿ ಏನು ಸಂಶೋಧನೆ ಮಾಡಬಹುದು, ಎಕನಾಮಿಕ್ಸ್ ಅಲ್ಲಿ ಏನು ಹೊಸ ರಿಸರ್ಚ್ ಮಾಡಬಹುದು, ಅದೆಲ್ಲ ಇವತ್ತು ಮಾಡ್ತಿದ್ದಾರೆ.
ನಮಗಂತೂ ಎಲ್ಲ ಸ್ವತಃ ಸಾಕ್ಷಾತ್ ಬ್ರಹ್ಮನ ಬಾಯಿಂದ ಸಿಕ್ಕಿದೆ 100 ವರ್ಷಗಳ ಹಿಂದೆ. ನಾವ್ ಯಾಕೆ ಸಂಶೋಧನೆ ಮಾಡಬೇಕು? ನಮಗಂತೂ ಎಲ್ಲ ಸಿಕ್ಕಿದೆ, ಕೇವಲ ಕೆಲವೊಮ್ಮೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ನಾವು ಅದನ್ನ ಮೇಂಟೆನೆನ್ಸ್ ಮಾಡ್ತೀವಿ, ಅದ್ರ ಹೆಸರೇ ಜುಗಾಡ್. ನಾವು ಯಾವುದೇ ಫಂಡಮೆಂಟಲ್ ರಿಸರ್ಚ್ ಮಾಡೋದಿಲ್ಲ, ನಾವು ಜುಗಾಡ್ ಮಾಡ್ತೀವಿ. ಸಂಶೋಧನೆ ಮಾಡೋದಿಲ್ಲ, ನಾವು ಜುಗಾಡ್ ಮಾಡ್ತೀವಿ. ಯಾಕಂದ್ರೆ ಈಗ ಇದು ಕೂಡ ಹೇಳೋಕ್ಕಾಗಲ್ಲ, ಈ ವಿಷಯ ದುಡ್ಡು ಕಾಸಿಂದು ಅಂತ. 140 ಕೋಟಿ ಜನರ ದೇಶ ಇದು. ಇದರಲ್ಲಿ ಟಾಪ್ 1% ಅವ್ರ ಹತ್ರ ತುಂಬಾ ದುಡ್ಡಿದೆ. ಅವರು ಅಮೆರಿಕದವರಿಗಿಂತ ಶ್ರೀಮಂತರು. ಪೂರ್ತಿ ಏಷ್ಯಾದಲ್ಲಿ ಅತಿ ಹೆಚ್ಚು ಬಿಲಿಯನೇರ್ಸ್ ಭಾರತದ ಮುಂಬೈ ನಗರದಲ್ಲಿದ್ದಾರೆ. ಈಗ ಇದು ಕೂಡ ಹೇಳೋಕ್ಕಾಗಲ್ಲ ಭಾರತ ಬಡ ದೇಶ ಅಂತ. ಎಲ್ಲಿಂದ ರಿಸರ್ಚ್ ಮಾಡೋದು? ಎಲ್ಲಿದೆ ಬಡತನ? ಇಲ್ಲಿ 5, 10 ಕೋಟಿ ಮದುವೆಗಳಾಗುತ್ತೆ. ಬಡತನ ಎಲ್ಲಿದೆ? ಯಾರು ಬಡವರು? ಭಾರತದ ಶ್ರೀಮಂತರನ್ನೇ ತಗೊಂಡ್ರೆ ಅವರಿಂದಲೇ ಒಂದು ಚಿಕ್ಕ ಪುಟ್ಟ ದೇಶ ಆಗ್ಬಿಡುತ್ತೆ. ಭಾರತ ಈಗ ಅಷ್ಟು ಶ್ರೀಮಂತ ಆಗ್ಬಿಡುತ್ತೆ. ಹೌದು, ಇದು ಬೇರೆ ಮಾತು. ಭಾರತದ ಬಡವರನ್ನ ತಗೊಂಡ್ರೆ ಅದರಿಂದ ವಿಶ್ವದ ಅತಿ ದೊಡ್ಡ ದೇಶ ಆಗ್ಬಿಡುತ್ತೆ. ಇದೆಲ್ಲ ಬೇರೆ ಮಾತು. ಭಾರತದಲ್ಲಿ 2 ವಿಷಯ ಒಟ್ಟಿಗೆ ನಡೆಯುತ್ತೆ. ಅಂಧಾಧುಂದಿ ಶ್ರೀಮಂತಿಕೆ, ಖಾಲಿ ಹೊಟ್ಟೆಲಿ ಮಲಗುವಂತ ಬಡತನ, 2 ಒಟ್ಟಿಗೆ ನಡೆಯುತ್ತೆ ನಮ್ಮ ದೇಶದಲ್ಲಿ. ಈಗ ನಾವು ಹೀಗೂ ಹೇಳೋಕ್ಕಾಗಲ್ಲ ರಿಸರ್ಚ್ ಫೆಸಿಲಿಟಿ ಫಂಡಿಂಗ್ಗೆ ಕೊರತೆ ಇದೆ ಅಂತ. ಏನ್ ಕೊರತೆ ಇದೆ? ನಿನಗೆ ಕೊರತೆ ಎಲ್ಲಾಗತ್ತೆ? ಕೊರತೆ ಖಂಡಿತ ನಮ್ಮ ಯೋಚನೆಲಿ, ನಮ್ಮ ಸಂಸ್ಕೃತಿಲಿದೆ. ನಾವು ಹುಡುಕ್ಬಾರ್ದು. ನಾವು ನೋಡಿದೆಲ್ಲ ಮುಂಚೆನೆ ಹುಡುಕಾಗ್ಬಿಟ್ಟಿದೆ. ನಾವು ಹುಡುಕಿ ಏನ್ ಮಾಡೋಕಿದೆ ಈಗ? ಯಾರು ಹುಡುಕಿದ್ರು ಅವ್ರಿಗೆ ಏನ್ ಸಿಕ್ತು? ಅವರು ಸಾವಿನ ಮೇಲೆ ವಿಜಯ ಪಡ್ಕೊಂಡ್ರಾ? ಅವ್ರಿಗೆ ಮೋಕ್ಷ ಸಿಕ್ಬಿಡ್ತಾ? ಅವರು ಈ ಮದ, ಮೋಹ, ಮಾತ್ಸರ್ಯ, ಭಯ, ಲೋಭ, ಕ್ರೋಧನ ಗೆದ್ಬಿಟ್ರಾ? ನಾವು ಗೆದ್ದಿದ್ದೀವಿ. ಅದಕ್ಕೆ ನಮ್ಗೆ ಯಾವುದೇ ರಿಸರ್ಚ್ ಸಂಶೋಧನೆ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಎಲ್ಲಾ ರೀತಿ ರಿಸರ್ಚ್ ಮಾಡಿ ಆದ್ಮೇಲೂ ನೀನು ಮದ, ಮೋಹ, ಮಾಯೆ ಬಲೆಲೇ ಸಿಕ್ಕಾಕೊಂಡಿರ್ತೀಯ. ನಾವು ನೇರವಾಗಿ ಮದ, ಮಾಯೆ, ಮೋಹ ಬಲೆನ ಕಟ್ ಮಾಡಿದೀವಿ. ನಾವು ಮುಕ್ತರಾಗಿದ್ದೀವಿ. ಅಲ್ಲ, ಯಾರಿಗೆ ಗುರಿಯೇ ಸಿಕ್ಕಿರುತ್ತೋ ಅವರು ಸಾಧನೆಗಳ ವ್ಯವಸ್ಥೆ ಮಾಡಿ ಏನ್ ಮಾಡ್ತಾರೆ? ಇವರೆಲ್ಲ ಇನ್ನು ಮಕ್ಕಳು. ಪಶ್ಚಿಮದವರು, ಇವರ ನಾಗರಿಕತೆ ಇನ್ನು ಮೊಣಕಾಲ್ಗಳ ಮೇಲೆ ತೆವಳ್ತಿದೆ. ನಿನ್ನೆ ಮೊನ್ನೆ ಹುಟ್ಟಿವೆ. ನಾವು ತುಂಬಾ ಹಳೆಯವರು. ಇವ್ರು ಯಾವ ದಿಕ್ಕಲ್ಲಿ ಸಂಶೋಧನೆ ಮಾಡೋಕೆ ಹೋಗ್ತಾ ಇದ್ದಾರೋ ನಾವು ಆ ದಿಕ್ಕಿನಲ್ಲಿ ಸಂಶೋಧನೆ ಪೂರ್ತಿ ಮಾಡಿ ವಾಪಸ್ ಬಂದ್ಬಿಟ್ಟಿದೀವಿ ಯಾವಾಗ್ಲೋ. ಈ ಮಕ್ಳಿಗೆ ಆಡೋಕ್ ಬಿಡಿ, ಅವ್ರ ದಿನ ಇದು. ನಾವು ವಯಸ್ಕರು, ನಾವು ಪ್ರೌಢರು. ನಾವು ಕೇವಲ ಸಾಕ್ಷ್ಯ ಭಾವದಿಂದ ಕೂತ್ಕೊಂಡು ಈ ಮಕ್ಕಳು ಆಡೋದನ್ನ ನೋಡ್ತಾ ಇದೀವಿ. ಆಡ್ಲಿ ಮಕ್ಕಳು. ಪಾರ್ಟಿಕಲ್ ಆಕ್ಸೆಲೇಟರ್ ಮಾಡಿದ್ದಾರೆ ಹೊಸದು. ಅರೆ, ಏನಿದು ಪಾರ್ಟಿಕಲ್ ಆಕ್ಸೆಲೇಟರ್? ನಾವು ಯುಗಗಳನ್ನೇ ಆಕ್ಸಲರೇಟ್ ಮಾಡ್ತೀವಿ. ನಮ್ಮ ಪುಸ್ತಕಗಳಿಂದ ಹೋಗಿ ಕೇಳಿ. ನೀವು ಈ ಚಿಕ್ಕ ಪುಟ್ಟ ವಸ್ತುಗಳನ್ನ ಏನ್ ಮಾಡ್ತೀರಾ? ನಾವೆಲ್ಲ ಮಾಡ್ಬಿಟ್ಟಿದೀವಿ. ಬೀನ್ ದೇರ್ ಡನ್ ದಟ್. ನೀವು ಅದರಲ್ಲಿ ಬಿದ್ದಿದ್ದೀರಾ. ಇಷ್ಟೊಂದು ಚಿಕ್ಕ ಪಾರ್ಟಿಕಲ್, ಸುಮಾರು ಮಾಸಸ್, ಅದನ್ನ ಆಕ್ಸಲರೇಟ್ ಮಾಡಬೇಕು. ತುಂಬಾ ಆಕ್ಸಲರೇಟ್ ಮಾಡಿದ್ರು ನೀವು ವೆಲಾಸಿಟಿ ಆಫ್ ಲೈಟ್ನ ಮುಟ್ಟೋಕ್ಕಾಗಲ್ಲ. ನಾವು ಪೂರ್ತಿ ಮನುಷ್ಯನನ್ನೇ ಆಕ್ಸಲರೇಟ್ ಮಾಡಿದೀವಿ. ಸತ್ಯಯುಗದಿಂದ ಎತ್ತಿ ಕಣ್ಣು ಮುಚ್ಚಿ ತೆರೆಯೋದ್ರಲ್ಲಿ ಕಲಿಯುಗಕ್ಕೆ ಹಾಕಿದೀವಿ. ತಗೊಳ್ಳಿ, ಈಗ ಹೇಳಿ, ನೀವು ಮಾಡ್ತಿದ್ದೀರಾ ಪಾರ್ಟಿಕಲ್ ಆಕ್ಸಲರೇಟರ್. ಯಾವಾಗ್ಲೂ ಪರ್ಸನಲ್ ಆಕ್ಸಲರೇಟ್ ಮಾಡಿ ಕೂತಿದೀವಿ ನಾವು. ಸ್ಪೀಡ್ ಆಫ್ ಲೈಟ್ನೂ ವೈಲೇಟ್ ಮಾಡಿದೀವಿ. ಯಾಕಂದ್ರೆ ಸ್ಪೀಡ್ ಆಫ್ ಲೈಟ್. ರವಿ ಕಾಣದೇ ಇರೋದನ್ನ ನಮ್ಮ ಕವಿ ಕಾಣ್ತಾನೆ.
ರವಿ ತನ್ನ ಲೈಟ್ ಇಟ್ಕೊಂಡಿರ್ಲಿ. ಇವ್ರು ಅದ್ರಲ್ಲಿ ಬಿದ್ದಿದ್ದಾರೆ. 3G 4G 5G 6G. ಅಯ್ಯೋ 15,000 G. ನಾವು 10,000 ವರ್ಷಗಳ ಹಿಂದೆನೆ ಬಿಟ್ಟು ಬಂದ್ವಿ. ಇದರಲ್ಲಿ ಇಟ್ಟಿರೋದು ಏನು? ಇಂಟರ್ನೆಟ್ ಅಷ್ಟೇ ತಾನೇ ಬಲೆ. ಎಲ್ಲಾ ರೀತಿ ಬಲೆ ನಾವು ಕಟ್ ಮಾಡಿದೀವಿ. ಮಾಯಾಜಾಲ ಅದು. ನಾವು ಮುಕ್ತ. ನಾವೇನ್ ಮಾಡ್ತೀವಿ? ಹುಚ್ಚರ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ಮ ಹತ್ರ ಅಸಲಿ ಇಂಟೆಲಿಜೆನ್ಸ್ ಇದೆ. ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಯಾವುದೇ ರಿಸರ್ಚ್ ಆಗಲ್ಲ. ಏನಂದ್ರೆ ನಾವು ಆ ರಿಸರ್ಚ್ ಮಾಡದೇ ಇರೋದ್ರಿಂದ ಮೊದಲೇನೆ ಚಿಕ್ಕ ಪುಟ್ಟ ಈ ಹಳ್ಳಿ ತರ ಚಿಕ್ಕ ಪುಟ್ಟ ದೇಶ ಇದಾವಲ್ಲ, ಚೀನಾ ತರದವು, ನಾವು ಅವರಿಗಿಂತ 20 ವರ್ಷ ಹಿಂದೆ ಇದ್ರೂ ಪರವಾಗಿಲ್ಲ. ಯಾಕಂದ್ರೆ AI ನಲ್ಲಿ ರಿಸರ್ಚ್ ಮಾಡಿಲ್ಲ, ದುಡ್ಡು ಹಾಕಿಲ್ಲ. ಆದ್ರೆ ನಾವು ಹೇಳ್ತಿದ್ವಿ ಆರ್ಟಿಫಿಷಿಯಲ್ ಅಲ್ವಾ. ಏನಂದ್ರೆ ನಾವು ನಿಜವಾದ ದೇಶ, ಅಸಲಿ ದೇಶ. ನೀವು ಮಾಡಿ ಎಷ್ಟು ರಿಸರ್ಚ್ ಮಾಡಬೇಕೋ, ಯಾವಾಗ ಮಾಡ್ತೀರಾ ಅವಾಗ ನಾವು ಹೇಳ್ತೀವಿ ಇದು ನಾವು 500 ವರ್ಷಗಳ ಹಿಂದೆನೇ ಮಾಡ್ಬಿಡ್ತೀವಿ. ನಿಮ್ ಕೆಲ್ಸ ರಿಸರ್ಚ್ ಮಾಡೋದು, ನಮ್ ಕೆಲ್ಸ ಹೇಳೋದು. ಇದೆಲ್ಲ ನಾವು 500 ವರ್ಷ, ಬಾರಿ ಕಡಿಮೆ ಹೇಳ್ದೆ, 500 ಟ್ರಿಲಿಯನ್ ವರ್ಷಗಳ ಹಿಂದೆನೇ ಮಾಡ್ಬಿಟ್ಟಿದೀವಿ. ನೀವು ರಿಸರ್ಚ್ ಮಾಡ್ಕೊಂಡು ಬನ್ನಿ, ತನ್ನಿ ಇಲ್ಲಿಡಿ. ನಮ್ಗೇನು ಮಾಡೋದಿಲ್ಲ. ನಾವ್ ಏನಂತ ಅಂತೀವಿ? ಇದೆಲ್ಲ ನಾವು ಯಾವಾಗ್ಲೋ ಮಾಡಿದೀವಿ. ಇದರಲ್ಲೇನು? ಏನಿಲ್ಲ. ನಿಮ್ ಹತ್ರ ಇಂಟೆಲಿಜೆನ್ಸೇ ಇಲ್ಲ, ಅದಕ್ಕೆ ನಿಮ್ಗೆ ಆರ್ಟಿಫಿಷಿಯಲಿ ನಮ್ಮ ಹತ್ರ ಇದೆ. ನಾವು ನ್ಯಾಚುರಲ್ ಇಂಟೆಲಿಜೆಂಟ್ NI. ನೀವಿಟ್ಕೊಳ್ಳಿ AI ನ. ಈ ನೋಬಲ್ ಇದೆಲ್ಲ ಮಕ್ಕಳಾಟ. ಏನು ಆ ನೋಬಲ್ ಇಟ್ಕೊಂಡು ಏನ್ ಮಾಡ್ತಿದ್ದ? ಡೈನಮೈಟ್ ಆಗಿದ್ರೆ ಹಾರಿಸ್ತಾ ಇರ್ತಿದ್ದ ಇಲ್ಲಿ ಅಲ್ಲಿ. ನಿಮ್ಗೆ ಪರ್ವತ ಹಾರಿಸೋಕೆ ಡೈನಮೈಟ್ ಅವಶ್ಯಕತೆ ಇರುತ್ತೆ. ನಮ್ಮ ಪೂರ್ವಜರು ಅಂತವ್ರಿದ್ರು, ಕಿಪಾದ ಹೊಡೆದು ಹಾರಿಸ್ಬಿಡ್ತಿದ್ರು ಪೂರ್ತಿ ಪರ್ವತನ. ಈಗ ಹೇಳಿ, ನೋಬೆಲ್ ಇಟ್ಕೊಂಡು ಏನ್ ಮಾಡೋದು? ಅದು ಒಬ್ಬ ವಿಜ್ಞಾನಿಗೆ ಸಿಗುತ್ತಲ್ಲ ರುಕ್ಮಾಜಿ, ಪುರಸ್ಕಾರ ಆ ವಿಜ್ಞಾನಿಗೆ ಮಾತ್ರ ಸಿಗ್ತಿಲ್ಲ, ಅದು ಅವನ ಪೂರ್ತಿ ಸಮಾಜಕ್ಕೆ ಸಿಗ್ತಿದೆ. ವಿಜ್ಞಾನಿ ಸುಮ್ಮನೆ ಆಕಾಶದಿಂದ ಬೀಳೋದಿಲ್ಲ, ಅವನು ಸಮಾಜದ ನೆಲದಿಂದ ಎದ್ದು ನಿಲ್ತಾನೆ. ಯಾವ ತರ ಸಮಾಜ ಇದೆಯೋ ಆ ತರ ಇಲ್ಲ ಅಂದ್ರೆ ಆ ವಿಜ್ಞಾನಿ ಕೂಡ ಆ ತರ ಆಗೋಕೆ ಸಾಧ್ಯ ಇಲ್ಲ. ಯಾವಾಗ ಸಮಾಜ, ಯೋಚನೆ ಮತ್ತು ಸಂಸ್ಕೃತಿಯೇ ಗೆದ್ದಲು ಹುಳ ತಿಂದ ಹಾಗಿದೆ, ಎಲ್ಲಿ ಲೋಕಧರ್ಮದಲ್ಲಿ ನಿಜವಾದ ಧರ್ಮಕ್ಕೆ ಜಾಗ ಇಲ್ವೋ ಅಲ್ಲಿ ಹೇಗೆ ಜಿಜ್ಞಾಸೆ ಇರುತ್ತೆ? ಜಿಜ್ಞಾಸೆ ಇಲ್ಲ ಅಂದ್ರೆ ಹೇಗೆ ಸಂಶೋಧನೆ ಆಗುತ್ತೆ? ಸಂಸ್ಕೃತಿ ಅಂದ್ರೆ ಪರಂಪರೆ, ವಿಶ್ವಾಸ ಮತ್ತು ಆಸ್ತೆ, ನಂಬುವುದು, ಮಾನ್ಯತೆ. ಆದ್ರೆ ನೋಬೆಲ್ ಪ್ರೈಸ್ ಸಿಗೋದು ನಂಬದೇ ಇರೋರಿಗೆ. ಆದ್ರೆ ನಾವು ನಂಬೋದಿಲ್ಲ, ನಾವು ತಿಳಿಯೋಕೆ ಸಂಶೋಧನೆ ಮಾಡ್ತೀವಿ, ಆಗ ಸಿಗುತ್ತೆ ನೋಬೆಲ್ ಪ್ರೈಸ್. ಯಾಕೆ ಸಿಗ್ಬೇಕು? ಭಾರತ ನಿಧಾನವಾಗಿ ಇನ್ನೂ ಜಾಸ್ತಿ ಮಾನ್ಯತೆಗಳು ಮತ್ತೆ ಅಂಧವಿಶ್ವಾಸ ಇವುಗಳ ಹಿಡಿತದಲ್ಲಿ ಸಿಕ್ಕಾಕೊಳ್ತಾ ಇದೆ. ನಮಗ್ ನೋಬೆಲ್ ಪ್ರೈಸ್ ಸಿಗುತ್ತಾ? ನಮಗ್ ಬೇಕಾಗೂ ಇಲ್ಲ. ಇದೆಲ್ಲ ಮಕ್ಕಳಾಟ. ಆಡ್ಲಿ ಬಿಡಿ. ಮಾಡು. ಮತ್ ಸ್ವಲ್ಪ ದುಡ್ಡು ಕೊಡ್ತೀಯಾ ನೀನು? ಈ ನೋಬೆಲ್ ಪ್ರೈಸಲ್ಲಿ ಏನಿಟ್ಟಿದೆ ಅಂತ? ದುಡ್ಡಂತೂ ನಮ್ಮ ಕೈಯಲ್ಲಿರೋ ಕೊಳೆ. ಇದ್ಯಾಕೆ ಉದುರ್ತಾ ಇಲ್ಲ? ಯಾವಾಗ ಈ ತರ ದುಡ್ಡು ಸಿಗಲ್ಲ ಆ ತರ ಏನು ಹೇಳಲ್ಲ. ಬಿಡು, ಏನೋ ದುಡ್ಡಲ್ಲಿ ಏನಿಟ್ಟಿದೆ. ನಾವು ನೇರವಾಗಿ ಸಾಗರ ಮಂಥನ ಮಾಡಿ ಕಲ್ಪವೃಕ್ಷ ತರ್ತೀವಿ, ಅದರಿಂದ ಎಷ್ಟು ದುಡ್ಡು ಬೇಕೋ ಕೊಟ್ಟು ಬಿಡುತ್ತೆ. ಅದ್ರ ಹೆಸರೇ ಕಲ್ಪನಾ ವೃಕ್ಷ, ಕಲ್ಪವೃಕ್ಷ. ಅವ್ರ ಹತ್ರ ಆಸ್ಟ್ರೋನಾಟ್ ಇರ್ತಾರೆ, ಸಂಶೋಧನೆ ಮಾಡ್ತಾರೆ. ನಮ್ಮ ಹತ್ರ ಆಸ್ಟ್ರೋಟಾಕ್ ಇದೆ. ನೀವು ತುಂಬಾ ಕಷ್ಟಪಡ್ಬೇಕಾಗುತ್ತೆ.
ಪೂರ್ತಿ ನೀನು ಯಾನ ಮಾಡ್ತೀಯಾ, ಅಂತರಿಕ್ಷ ಯಾನ, ಮತ್ತೆ ಹೋಗ್ತೀಯಾ, ಸಂಶೋಧನೆ ಮಾಡ್ತೀಯಾ? ನಮಗ್ ಬೇಕಾಗಿಲ್ಲ. ನಮ್ಮ ಹತ್ರ ಬಾಬಾಜಿ ಬೂಟಿ ಇದೆ. ಅದು ಆಯ್ತು ಆಸ್ಟ್ರೋ, ಮುಗೀತು. ನೀನಾದ್ರೂ ಎಷ್ಟು ದೂರ ಹೋಗ್ತೀಯಾ? ಬಾಬಾಜಿ ಕಣ್ಣು ಮುಚ್ತಾರೆ ಮತ್ತೆ ನೇರವಾಗಿ ಹೇಳ್ತಾರೆ, ಬ್ರಹ್ಮಾಂಡಗಳ ಆಚೆಗಿನ ಬ್ರಹ್ಮಾಂಡಕ್ಕೆ ಹೋಗ್ತಾರೆ. ಮತ್ತೆ ನಿಮಗ್ ಧೈರ್ಯ ಇಲ್ಲ ಬಾಬಾಜಿಗೆ ನೊಬೆಲ್ ಪ್ರೈಸ್ ಕೊಡೋಕೆ. ಅವರು ಆಲ್ಫ್ರೆಡ್ ನೋಬೆಲ್ನ ಕುಂಡಲಿನೂ ತೆಗಿತಾರೆ. ಅವ್ರಿಗೆ ನೊಬೆಲ್ ಪ್ರೈಸ್ ಕೊಡ್ತೀಯಾ? ನೊಬೆಲ್ ಪ್ರೈಸ್ ಆದ್ರೂ ಮಾನವ ಶ್ರಮ, ಉದ್ಯಮಶೀಲತೆ, ರಚನಾತ್ಮಕತೆಯ ಕೆಲವು ಆಯ್ದ ಕ್ಷೇತ್ರಗಳಲ್ಲಿ ಕೊಡಲಾಗುತ್ತೆ. ಇನ್ನೂ ಕ್ಷೇತ್ರಗಳಿದಾವೆ, ನಾವು ಅದರಲ್ಲಿ ಎಲ್ಲಿದ್ದೀವಿ ಹೇಳಿ ಸ್ವಲ್ಪ. ತುಂಬಾ ನೋವಾಗುತ್ತೆ ಇಲ್ಲಿ, ಅದಕ್ಕೆ ವ್ಯಂಗ್ಯ ಮಾಡ್ತಿದ್ದೀನಿ. ನಾವು ಅವರ ವಂಶಸ್ಥರು, ಯಾರ ಜಿಜ್ಞಾಸೆಯ ದಾರ ಅಷ್ಟು ಹರಿತವಾಗಿತ್ತು. ಅದರಿಂದ ಅವರು ತಮ್ಮ ಒಳಗೆ ಕುಳಿತಿದ್ದ ಮಾನ್ಯತೆಗಳನ್ನೇ ಕಟ್ ಮಾಡಿದ್ರು. ಅಷ್ಟೇ ಅಲ್ಲ, ಹೊರಗಡೆ ಇರೋ ಭ್ರಮೆ, ಬಲೆ, ಅಜ್ಞಾನ ಅದನ್ನ ಕಟ್ ಮಾಡಿದ್ರು. ನಾವು ಯಾವ ದಾರ್ಶನಿಕರು, ಚಿಂತಕರು ಅವರ ವಂಶಸ್ಥರೋ, ಅವರ ದರ್ಶನ ನೇರವಾಗಿ ಪ್ರಶ್ನೆ ಮಾಡುವವನ, ಹುಡುಕುವವನ ಎದೆಗೆ ಹೊಕ್ಕಿಬಿಡ್ತು. ಒಬ್ರು ಅವರು ಮತ್ತು ನಾವು ಅವರ ನಾಲಾಯಕ ಮಕ್ಕಳು. ಇವರು ಸಿನಿಮೆ ಮಾಡ್ತಾರೆ ಅಂದ್ರೆ ಕದ್ದು ಹಾಡು ಹೇಳ್ತಾರೆ, ಕದ್ದು ಬಟ್ಟೆ ಹಾಕ್ಕೊಳ್ತಾರೆ, ಅಂದ್ರೆ ಡಿಸೈನ್ ಕದ್ದಿದ್ದು. ಕೇವಲ ವಿಜ್ಞಾನದ ಮಾತಲ್ಲ, ಕಲೆಯಲ್ಲಿ ಹೇಳಿ ನಾವು ಯಾವ ಮೂಲಭೂತ ಕೆಲಸ ಮಾಡಿದೀವಿ. ಒಂದೆರಡು ಅಪವಾದ ಬಂದ್ರೆ ಹೇಳಿ ರವೀಂದ್ರನಾಥ ಟ್ಯಾಗೋರ್ಗೆ ಗೀತಾಂಜಲಿ ಸಿಕ್ಕಿತ್ತು ಹೇಳಿ, ಸಿಕ್ಕಿತ್ತಾ ಇಲ್ವಾ? ಎಕ್ಸೆಪ್ಷನ್ ಓನ್ಲಿ ಪ್ರೂವ್ ದ ರೂಲ್. ಒಂದೆರಡು ಉಪವಾದ ಹೇಳೋಕೆ ಹೋಗ್ಬೇಡಿ. 140 ಕೋಟಿ ಜನರ ದೇಶ ಇದು. ಪೂರ್ತಿ ಯುರೋಪ್ಗಿಂತ ತುಂಬಾ ಜಾಸ್ತಿ ಜನಸಂಖ್ಯೆ ಇದೆ ನಮ್ಮಲ್ಲಿ. ಏನ್ ಮಾಡ್ತಿದೀವಿ? ಮೊದಲು ಏನು ಮಾಡೋದು ಇಲ್ಲ, ಮತ್ತೆ ಇನ್ನೊಂದು ನೀನು ಏನೂ ಮಾಡ್ತಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ಹೇಳೋದು, ನಾವೆಲ್ಲ ಇದನ್ನ ಮಾಡ್ಬಿಟ್ಟಿದೀವಿ, ನಾವು ವಿಶ್ವಗುರು ಅಂತ. ಚೀನಾನ ನೋಡಿ, ಅಲ್ಲಿ ಎಷ್ಟು ಪೇಟೆಂಟ್ ಫೈಲ್ ಆಗುತ್ತೆ ಪ್ರತಿ ವರ್ಷ ಅಂತ. ಆಮೇಲೆ ಭಾರತನ ನೋಡಿ, ಕ್ವಾಲಿಟಿ ಆಫ್ ರಿಸರ್ಚ್ ಅಲ್ಲಿನೂ ನೋಡಿ, ಇಲ್ಲೂ ನೋಡಿ. ಈಗ ಕಷ್ಟದಿಂದ 30-35 ವರ್ಷಗಳ ಹಿಂದಿನ ತನಕ ಚೀನಾ ಮತ್ತು ಭಾರತದ ಆರ್ಥಿಕ ಸ್ಥಿತಿ ಸಂಪೂರ್ಣ ಒಂದೇ ತರ ಇತ್ತು. ಸುಮಾರು 1950-90 ತನಕ ಚೀನಾ ಭಾರತದಲ್ಲಿ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಸ್ವಲ್ಪ ಅವರ ಜನಸಂಖ್ಯೆ ಜಾಸ್ತಿ ಇತ್ತು, ಆದ್ರೆ ಅದನ್ ಬಿಟ್ರೆ ಪ್ರತಿ ವ್ಯಕ್ತಿ ಆದಾಯ ಸಂಪೂರ್ಣ ಒಂದೇ ತರ. ಕೆಲವೊಂದು ವಿಷಯಗಳಲ್ಲಿ ನಾವು ಚೆನ್ನಾಗಿದ್ವಿ, ನಮ್ಮ ಇನ್ಸ್ಟಿಟ್ಯೂಷನ್ಗಳು ಅವ್ರಿಗಿಂತ ಚೆನ್ನಾಗಿದ್ವು 30-35 ವರ್ಷಗಳ ತನಕನೂ, ಮೊದಲು ಕೂಡ. ಆದರೆ ಇವತ್ತು ನೋಡಿ ಎಲ್ಲಿ ಹೋಗಿ ನಿಂತಿದ್ದಾರೆ. ಅವರ ಯೂನಿವರ್ಸಿಟಿಗಳನ್ನ ನೋಡಿ, ನಮ್ಮ ಯೂನಿವರ್ಸ್. ನೊಬೆಲ್ ಪ್ರೈಸ್ನ ದೊಡ್ಡ ಸಂಬಂಧ ಶಿಕ್ಷಣದಿಂದ ಇರುತ್ತೆ. ಯೂನಿವರ್ಸಿಟಿಗಳಿಗೆ ಸಿಗುತ್ತೆ ನೊಬೆಲ್ ಪ್ರೈಸ್ ನಿಜವಾಗ್ಲೂ. ನನ್ನ ಒಬ್ಬ ಬ್ಯಾಚ್ಮೇಟ್, ಅವನು US ಹೋದ. ಅಲ್ಲಿ ಅವನ ಮಾಸ್ಟರ್ಸ್ ಕಮ್ PhD ಪ್ರೋಗ್ರಾಮ್ ಇತ್ತು. ಅವನು ಅಲ್ಲಿಂದ ಹೇಳ್ತಾನೆ, ಯಾವ ಫ್ಲೋರ್ ಮೇಲೆ ನನ್ನ ಗೈಡ್ ಕೂರ್ತಾರೆ ಆ ಫ್ಲೋರ್ ಮೇಲೆ 4 ನೊಬೆಲ್ ಪ್ರೈಸ್ ವಿನ್ನರ್ಸ್ ಕೂತಿದ್ದಾರೆ. 4 ನೊಬೆಲ್ ಲಾರಿಯೇಟ್ಸ್ ಆನ್ ಎ ಸಿಂಗಲ್ ಫ್ಲೋರ್, ಇನ್ ಎ ಸಿಂಗಲ್ ಬಿಲ್ಡಿಂಗ್, ಇನ್ ಎ ಸಿಂಗಲ್ ಯೂನಿವರ್ಸಿಟಿ. ಅವರಲ್ಲಿ ಈ ತರ ಒಬ್ರು ಕೂತಿದ್ದಾರೆ, ಅವ್ರು ಆ ತರ, ಅವ್ರು ಈ ತರ ಕೂತಿದ್ದಾರೆ. ಆ ಯೂನಿವರ್ಸಿಟಿಯಲ್ಲಿ ಎಷ್ಟು ಬಿಲ್ಡಿಂಗ್ ಇದೆ ಅಂತ ಗೊತ್ತಿಲ್ಲ. ಮತ್ತೆ ಆ ಬಿಲ್ಡಿಂಗ್ಗಳಲ್ಲಿ, ಅವುಗಳಲ್ಲಿ ಇಂಥ ಒಂದೊಂದು ಬಿಲ್ಡಿಂಗ್ ಅಲ್ಲಿ ಎಷ್ಟು ಫ್ಲೋರ್ಸ್ ಇದಾವೆ ಗೊತ್ತಿಲ್ಲ. ಪ್ರತಿ ಫ್ಲೋರಲ್ಲೂ 4 ಕೂತಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನೊಬೆಲ್ ಪ್ರೈಸ್ ಪಡಿಬೇಕು ಅಂದ್ರೆ ಮೊದಲು ಶಿಕ್ಷಣ ವ್ಯವಸ್ಥೆನ ಯಾವುದಕ್ಕಾದ್ರೂ ಲಾಯಕ್ ಆಗೋ ತರ ಮಾಡ್ಬೇಕು. ಇಲ್ಲಿ ಶಿಕ್ಷಣ ಅಂತ ಅಂದ್ರೆ ಅರ್ಥ ಬೇಗನೆ ಗ್ರಾಜ್ಯುಯೇಷನ್ ಮಾಡ್ಕೊಳ್ಳಿ, ಆಮೇಲೆ ಸರ್ಕಾರಿ ಕ್ಲರ್ಕ್ ಆದ್ರೂ ಕೂಡ ನಡೆಯುತ್ತೆ.
ಬೇಗ ಓಡು ಮುಖರ್ಜಿ ನಗರಕ್ಕೆ. ಇಲ್ಲಿ ಯಾರು ರಿಸರ್ಚ್ ಮಾಡೋರಿದ್ದಾರೆ? ಮತ್ತೆ ರಿಸರ್ಚು ಭಾರತೀಯರು ಮಾಡೋಕೆ ಆಗಲ್ಲ ಅಂತ ಏನಿಲ್ಲ. ನಮ್ಗೇನಾದ್ರೂ ಜೀನ್ಸ್ಗಳಲ್ಲಿ ಸಮಸ್ಯೆ ಅಂತ ಇಲ್ವಲ್ಲ. ಇದೇ ಭಾರತೀಯರು ಹೊರಗಡೆ ಹೋದಾಗ ಮಾಡ್ತಾರೆ. ಹರಗೋವಿಂದ್ ಖುರಾನ ಅವ್ರನ್ನ ನೆನ್ಪು ಮಾಡ್ಕೊಳ್ಳಿ. ಮಾಲಿಕ್ಯುಲರ್ ಬಯಾಲಜಿಯಲ್ಲಿ ಯಾರಿಗೆ ಈಗ ನೋಬೆಲ್ ಪ್ರೈಸ್ ಸಿಕ್ಕಿದೆ, ನನ್ನ ಬ್ಯಾಗಲ್ಲಿ ಈಗಲೂ ಅವ್ರ ಪುಸ್ತಕ ಇದೆ, ನಾನು ಓದ್ತಿದ್ದೀನಿ. ಇವತ್ತೂ ಓದ್ತಿದ್ದೆ. ಪುಸ್ತಕದ ಹೆಸರು ವೈ ವಿ ಡೈ. ಅವರೂ ಭಾರತೀಯರೇ. ಈ ಯೋಚನೆಯಿಂದ, ಸಮಾಜದಿಂದ, ಸಂಸ್ಕೃತಿಯಿಂದ ಯಾವಾಗ ಭಾರತೀಯ ದೂರ ಆಗ್ತಾನೆ, ಆಗ ವಜ್ರದ ತರ ಹೊಳಿತಾನೆ. ರೂಢಿವಾದಿತನ, ಅಂಧವಿಶ್ವಾಸ, ಜಾತಿವಾದ, ಇದು ಬಿಟ್ರೆ ಬೇರೆ ಏನಿದೆ ಹೇಳಿ ನಮ್ಮ ಸಾಮಾಜಿಕ ಜೀವನದಲ್ಲಿ? ಹಳೆಯ ಅಭ್ಯಾಸಗಳನ್ನ ಹೊತ್ಕೊಂಡು ಹೋಗೋದು, ಅರ್ಥವಿಲ್ಲದಷ್ಟೇ ಅಲ್ಲ, ಲಾಭವಿಲ್ಲದಷ್ಟೇ ಅಲ್ಲ, ಸಕ್ರಿಯ ರೂಪದಲ್ಲಿ ಘಾತಕ ನಷ್ಟ ಉಂಟು ಮಾಡುವ ರೂಢಿಗಳು ಮತ್ತೆ ಕೆಟ್ಟ ಪದ್ಧತಿಗಳನ್ನ ನಾವು ಹೊತ್ಕೊಂಡು ಹೋಗ್ತಿದೀವಿ. ಶಿಕ್ಷಣದಿಂದ ನಾವು ಇದೇ ಕಾರಣಕ್ಕೆ ಹೆದರ್ತೀವಿ. ಶಿಕ್ಷಣ ಬಂತು ಅಂದ್ರೆ ಇದೆಲ್ಲ ಹೋಗ್ಬಿಡ್ತವೆ. ನಾವು ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡ್ತಿದೀವಿ. ಸೌತ್ ಈಸ್ಟ್ ಏಷ್ಯಾ ಸುಮಾರು ಅದೇ ಸಮಯದಲ್ಲಿ ಸ್ವತಂತ್ರ ಆಯ್ತು. ಭಾರತ ಆಯ್ತಲ್ಲ? ಎಷ್ಟು ದೇಶ ನೀವು ಗೊತ್ತಿದ್ದೀರಾ? ಕೊರಿಯಾ ಕೂಡ ಸುಮಾರು ಅದೇ ಸಮಯದಲ್ಲಿ. ನಿಜವಾಗ್ಲೂ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಇಂಪೀರಿಯಲಿಸಂ ಮುಗಿದೋಯ್ತು. ಯಾಕಂದ್ರೆ ಎಲ್ರೂ ಅವರಲ್ಲೇ ಹೊಡೆದಾಡಿ ಸತ್ತೋದ್ರು. ಕೊಲೋನಿಯಲ್ ಮಾಸ್ಟರ್ ಸತ್ತೋದ ಅಂದಮೇಲೆ ಅವಾಗ ಕೊಲೋನಿಯಲ್ಸ್ ಎಲ್ಲಿಂದ ಉಳಿಯುತ್ತೆ? ಅತಿ ದೊಡ್ಡದು ಬ್ರಿಟನ್ದು ಇತ್ತು. ಆಗ ಎಲ್ಲ ಸ್ವತಂತ್ರ ಆದ್ರು ಒಂದೇ ಸಲಕ್ಕೆ. 1945ರಿಂದ 52ರ ನಡುವೆ ಎಲ್ಲ ಪುರ್ರಾದ್ರು. ಚೀನಾವನ್ನು ಕೂಡ ನಾವು ಅಂದ್ಕೊಳ್ಬೋದು ಈ ರೀತಿಲೇ ಅವಾಗ ಸ್ವತಂತ್ರ ಸಿಕ್ತು. ಹಾಗಂತ ನೀವು ಹೇಳಲ್ಲ ಚೀನಾ ಯಾರು ಕೊಲೋನಿಯಲ್ ಆಗಿತ್ತು ಅಂತ. ಆದ್ರೆ ಅದು ಕೂಡ ದಮನಿತ ಆಗಿತ್ತು, ಶೋಷಿತ ಆಗಿತ್ತು. ಅದರಲ್ಲೂ ಒಳಗೆ ದೊಡ್ಡ ಅಂತರ್ವಿರೋಧ ಇತ್ತು. ಮತ್ತೆ ಕೊರಿಯಾ, ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಸಿಂಗಾಪುರ್ ಕೂಡ. ಸಿಂಗಾಪುರ್ ಏನಾಗಿತ್ತು? ಒಂದು ಚಿಕ್ಕ ಪೋರ್ಟ್ ಆಫ್ ಕಾಲ್. ಅಲ್ಲಿ ಏನು ಸ್ವಲ್ಪನೂ ಅಭಿವೃದ್ಧಿ ಇರಲಿಲ್ಲ. ಇವೆಲ್ಲ ಭಾರತದ ಜೊತೆ ಸ್ವತಂತ್ರ ಆಗಿದ್ದು. ಇವತ್ತವರೆಲ್ಲ ಎಲ್ಲಿದ್ದಾರೆ ನೋಡಿ. ಎಲ್ಲಿದ್ದಾರೆ ನೋಡಿ? ಕಾರಣ ಹೇಳಿ? ಶಿಕ್ಷಣ. ಎಲ್ಲರೂ ಶಿಕ್ಷಣದಲ್ಲಿ ಭರ್ಜರಿಯಾಗಿ ಇನ್ವೆಸ್ಟ್ ಮಾಡಿದ್ರು. ಮತ್ತೆ ಆವಾಗ ಸ್ವತಂತ್ರ ಆದಾಗ ಭಾರತಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಇತ್ತು ಅವರಿಗೆ. ಇದು ಖಂಡಿತ ತಿಳ್ಕೊಳ್ಳಿ. ಲೆಕ್ಕಾಚಾರ ನನಗೆ ಸರಿಯಾಗಿ ನೆನಪಿಲ್ಲ ಆವಾಗ, ಅದಕ್ಕೆ ಹೇಳಕ್ಕಾಗ್ತಿಲ್ಲ. ಆದರೆ ಅವರ ಪರ್ ಕ್ಯಾಪಿಟ ಇನ್ಕಮ್ ನೋಡಿ, ಲಿಟ್ರಸಿ ರೇಟ್ ನೋಡಿ, 1950ರಲ್ಲಿ ಭಾರತಕ್ಕೆ ಹೋಲಿಕೆ ಮಾಡಿ, ಮತ್ತೆ ಇವತ್ತು ನೋಡಿ. ಜಪಾನ ನೇರವಾಗಿ ಕೇವಲ ತಬಾಹಿ ಅನುಭವಿಸಿಲ್ಲ, 2 ಬಾಂಬ್ ತಿಂದಿತ್ತು, ಅಟಮಿಕ್. ಸರಿ, ಜಪಾನ್ನ ಜನ ಹೇಳ್ತಾರೆ ಮೊದಲೇ ಇಂಡಸ್ಟ್ರಿ ಡೆವಲಪ್ ಆಗಿತ್ತು ಅಂತ. ಮತ್ತೆ ತುಂಬಾ ವಿಷಯ ಜಪಾನ್ಗೆ ತಗೊಳ್ಳೂ ಇಲ್ಲ. ಎಲ್ಲಿ ತಲುಪಿದ್ದಾರೆ ನೋಡಿ. ಯಾಕಂದ್ರೆ ಅವರು ಇದು ಅಂದ್ಕೊಂಡಿದ್ರು, ನಾವು ಅನಕ್ಷರಸ್ಥರು, ನಮಗೇನೂ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ಅತಿ ಹೆಚ್ಚು ಶಿಕ್ಷಣದ ಅವಶ್ಯಕತೆ ಇದೆ. ನಾವು ಹೇಳಿದ್ವಿ ಶಿಕ್ಷಣ ಯಾರಿಗ್ ಬೇಕು? ನಮಗೆ ಪರಂಪರೆ ಸಾಕು. ಶಿಕ್ಷಣ ಏನಕ್ ಬೇಕು? ಅಮ್ಮ ಅಪ್ಪನೇ ಗುರುಗಳು. ಅಮ್ಮ ಅಪ್ಪ ಸ್ವತಃ ಅಕ್ಷರ ಜ್ಞಾನ ಇಲ್ಲದೆ ಇದ್ದವರಾದರೂ ಕೂಡ ಅಮ್ಮ ಅಪ್ಪ ಗುರುಗಳು. ಶಿಕ್ಷಣದ ಅವಶ್ಯಕತೆ ಏನು? ಅದಕ್ಕೆ GDP ಶೇಕಡವಾರು ನೋಡಿದ್ರೆ ಭಾರತ ಶಿಕ್ಷಣದಲ್ಲಿ ಅತಿ ಕಡಿಮೆ ಇನ್ವೆಸ್ಟ್ ಮಾಡಿದೆ. ಯಾರು ಭಾರತಕ್ಕಿಂತ ಜಾಸ್ತಿ ಬಡವರಿದ್ರೋ ಅವರು ಶಿಕ್ಷಣದಲ್ಲಿ ತುಂಬಾ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರು. ಯಾವಾಗ ಶಿಕ್ಷಣ ಇರುತ್ತೋ ಆವಾಗ ನೊಬೆಲ್ ಪ್ರೈಸ್ ಬರುತ್ತೆ.
ನಮ್ಮಲ್ಲಿ ಅಂತೂ ಶಿಕ್ಷಣದ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿ ಈಗ 1-2 ದಶಕಗಳ ಹಿಂದೆ ಸ್ವತಃ ಸರ್ಕಾರಗಳೇ ಬೋರ್ಡ್ ಪರೀಕ್ಷೆಗಳಲ್ಲಿ ನಕಲು ಮಾಡಿಸ್ತಾ ಇದ್ವು. ಇದಾಗೋಯ್ತು, ಕೊಟ್ಬಿಡಿ 10ನೇ ಕ್ಲಾಸ್ ಪಾಸ್. ಯಾಕೆ ತೊಂದರೆ ಕೊಡ್ತೀರಾ ಬಡವ್ರ ಹುಡುಗಂಗೆ? ಯಾಕೆ ಹೇಳ್ದೆ ನಾನು ಬಡವರ ಹುಡುಗ ಅಂತ? ಯಾಕಂದ್ರೆ ಬಡವರ ಹುಡುಗಿ 10ನೇ ಕ್ಲಾಸ್ಗೆ ತಲುಪೋದೇ ಇಲ್ಲ. ಬಡವರ ಹುಡುಗಿ ಅಂತೂ ಪ್ರೈಮರಿನಲ್ಲೇ ಡ್ರಾಪ್ ಔಟ್ ಮಾಡ್ಬಿಡ್ತಾಳೆ, 10ನೇ ಕ್ಲಾಸ್ಗೆ ಹೇಗೆ ಹೋಗ್ತಾಳೆ? ನಮಗ್ ನೊಬೆಲ್ ಪ್ರೈಸ್ ಬೇಕು, ನಾವು ಮೇರಿ ಕ್ಯೂರಿ ತೆಗಿತೀವಿ. ಯಾರಿಗೆ 2 ನೊಬೆಲ್ ಪ್ರೈಸ್ ಸಿಕ್ತು, ಹೇಗ್ ತೆಗಿತೀವಿ? ನಮ್ಮ ಹುಡುಗಿಯರಂತೂ ಪ್ರೈಮರಿಯಲ್ಲೇ ಹೊರಟು ಹೋಗ್ತಾರೆ. ಶಿಕ್ಷಣದ ಜಾಗದಲ್ಲಿ ನಮ್ಮ ಹತ್ರ ಕೇವಲ ಡೊಳ್ಳು ಗರ್ವ ಇದೆ, ತುಂಬಾ ದೊಡ್ಡ ಗರ್ವ ಇದೆ. ನಾವದು ವಿಶ್ವಗುರು. ವಿಶ್ವಗುರು ಆಗೋಕೆ ಯಾರು ಲಾಯಕ್ ಅಂದ್ರೆ ಕಪಿಲ, ಕಣಾದ ಮತ್ತು ಪತಂಜಲಿ ಮತ್ತು ಆರ್ಯಭಟ ಅವ್ರೇನಾದ್ರೂ ಬಂದು ಹೇಳಿದ್ರೆ ಹೌದು ನಾವಿದೀವಿ, ಅವಾಗ ಅರ್ಥ ಆಗ್ತಿತ್ತು. ಯಾಜ್ಞವಲ್ಕ ನಿಂತ್ಕೊಂಡ್ರೆ, ಅಷ್ಟಾವಕ್ರ ನಿಂತ್ಕೊಂಡ್ರೆ ನಾವು ವಿಶ್ವಗುರು ಅಂತ, ಅವಾಗ ಅರ್ಥ ಆಗುತ್ತೆ. ನಮಗಿವತ್ ಏನ್ ಹಕ್ಕಿದೆ ನಾವು ಹೇಳೋಕೆ ನಾವು ವಿಶ್ವಗುರು ಅಂತ? ಗೌತಮ ಋಷಿಗಳು ನಿಂತ್ಕೋತಾರೆ, ಗೌತಮ ಬುದ್ಧ ನಿಂತ್ಕೋತಾರೆ. ಅವ್ರು ಹೇಳಿದ್ರೆ ನಾವು ವಿಶ್ವಗುರು ಅಂತ, ಅವಾಗ ಅರ್ಥ ಆಗುತ್ತೆ. ಗೌತಮ ಬುದ್ಧನ ದರ್ಶನ ಪೂರ್ತಿ ಜಗತ್ತಿನಲ್ಲಿ ಹರಡಿದೆ, ಅವ್ರು ಹೇಳ್ಬೋದು ವಿಶ್ವಗುರು ಅಂತ. ನಾವ್ ಹೇಗೆ ಹೇಳೋದು? ಶಿಕ್ಷಣ ಮಗು, ಶಿಕ್ಷಣ. ಶಿಕ್ಷಣದಿಂದ ಭಾರತದ ನಾಯಕರು ತುಂಬಾ ಹೆದರುತ್ತಾ ಇದ್ರು. ಯಾಕಂದ್ರೆ ಜನಸಾಮಾನ್ಯರು ಓದಿಕೊಂಡ್ರೆ ಎಲ್ಲಕ್ಕಿಂತ ಮೊದಲು ಈ ನಾಯಕರನ್ನ ಅವರ ಸರಿಯಾದ ಜಾಗದಲ್ಲಿ ಕೂರಿಸ್ತಾರೆ. ನಾಯಕರ ಪರವಾಗಿ ಇದೆ ಒಂದು ಅಶಿಕ್ಷಿತ ಎಲೆಕ್ಟೊರೇಟ್. ಜನರು ಎಷ್ಟು ಕಡಿಮೆ ಓದಿರ್ತಾರೋ, ಅನಕ್ಷರಸ್ಥರಾಗಿರ್ತಾರೋ ಅವ್ರನ್ನ ಸುಲಭವಾಗಿ ಗಮಾರನ್ನಾಗಿ ಮಾಡ್ಬೋದಲ್ವಾ? ಹೇಳಿ, ಈಗ ಹೇಳಿ, ನಾಯಕರು ಏನಕ್ಕೆ ಶಿಕ್ಷಣದಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಎಲ್ಲ ಹೇಳ್ತಾ ಇದ್ರು. ಇಂಡಿಯಾ, ಸೌತ್ ಕೊರಿಯಾ ಹಾಗೂ ಚೈನಾದ ಮಧ್ಯೆ 1957 ನೋಡಿದ್ದೀವಿ. 3 ದೇಶಗಳಲ್ಲಿ ಎಲ್ಲ ಸಮಾನವಾಗೇ ಇದ್ವು. ಈ ವಿಚಾರದ ಬಗ್ಗೆನೇ ನಾನು ತಿಳ್ಕೊಳ್ತಾ ಇದ್ದೆ ಇಂಟರ್ನೆಟ್ಟಲ್ಲಿ. ಹಾಗಾಗಿ 1950ರಲ್ಲಿ ಇಂಡಿಯಾದ ಪರ್ ಕ್ಯಾಪಿಟಾ GDP $600ರಿಂದ $700 ಹತ್ತತ್ರ ಇತ್ತು, ಸ್ವಲ್ಪ ಹತ್ತತ್ರದಲ್ಲೇ ಇತ್ತು. ಮತ್ತು ಚೀನಾದು 500, ಅಂದರೆ ಇಂಡಿಯಾಗಿಂತಲೂ ಕಡಿಮೆ. ಮತ್ತು ಸೌತ್ ಕೊರಿಯಾದು $800 ಹತ್ತತ್ರ ಇತ್ತು. ಮತ್ತು ಇದೆಲ್ಲವೂ ಕೂಡ ಮೂರದು ಹತ್ರನೇ ಇದೆ. ಚೀನಾದು ನಮಗಿಂತ ಕಮ್ಮಿ ಇದೆ, ಆದ್ರೆ ಇವತ್ತು ನೋಡಿದ್ರೆ ಚೀನಾದು ನಮಗಿಂತ 5 ಪಟ್ಟು ಜಾಸ್ತಿ ಇದೆ. ಈ PPP ಅಡ್ಜಸ್ಟೆಡ್ ತಗೊಂಡ್ರು ಕೂಡ 3-3.5 ಪಟ್ಟು ಇದೆ. ಹೌದು. ಇನ್ನು ಸೌತ್ ಕೊರಿಯಾದಂತೂ ಇನ್ನು 6-8 ಪಟ್ಟಾಗುತ್ತೆ. ನಾವು ಏನೋ ತಪ್ಪು ಮಾಡಿದೀವಲ್ಲ, ಒಪ್ಕೊಳ್ಳೋಕೆ ಯಾಕೆ ತಯಾರಿಲ್ಲ? ಅದಕ್ಕೆ ಹೇಳ್ತಿದ್ದೀನಿ, ಕೇವಲ ಡೊಳ್ಳು ಅಹಂಕಾರ ನಮ್ದು. ನಮ್ಮ ದುಸ್ಥಿತಿ ನೋಡ್ಕೊಂಡು ನಾವು ಎಚ್ಚರ ಆಗಲ್ಲ, ಮತ್ತೆ ಏನು ಮಾಡ್ಕೊಂಡು ನಾವು ಈ ಸ್ಥಿತಿಗೆ ತಲುಪಿದೀವಿ ಅದನ್ನ ಇನ್ನೂ ಜಾಸ್ತಿ ಮಾಡ್ತಿದ್ದೀವಿ ಅಲ್ವಾ? ಇವತ್ತು ಭಾರತದಲ್ಲಿ ಮೂಢನಂಬಿಕೆನ ಮತ್ತು ರೂಢಿವಾದಿತನನ, ಕೇವಲ ಪರಂಪರೆ ಇತ್ಯಾದಿನ ಎಷ್ಟು ಜಾಸ್ತಿ ಮಾಡ್ತಿದ್ದಾರೆ, ಇಷ್ಟನ್ನ 50 ವರ್ಷದ ಹಿಂದೆನೂ ಜಾಸ್ತಿ ಮಾಡಿರ್ಲಿಲ್ಲ. ಸ್ವತಂತ್ರ ಸಿಕ್ಕಿದಾಗಿನಿಂದ ನಿರಂತರವಾಗಿ ನಾವು ತಪ್ಪು ಮಾಡಿದೀವಿ, ಮತ್ತೆ ಈಗ ಆ ತಪ್ಪುಗಳನ್ನ ಸರಿ ಮಾಡೋ ಜಾಗದಲ್ಲಿ ಅದೇ ತಪ್ಪುಗಳನ್ನ ಇನ್ನೂ ವಿಸ್ತರಿಸ್ತಿದೀವಿ. ಸರ್, ನೀವು ಮೊದಲೇನು ಯೂನಿವರ್ಸಿಟಿಯ ಶಿಕ್ಷಣದ ಬಗ್ಗೆ ಮಾತಾಡಿದ್ರಿ. ನಾನು ಟಿ ವಿ ನೋಡ್ತಾ ಇದ್ದೆ, ಅದರಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿದು 160ಕ್ಕಿಂತಲೂ ಜಾಸ್ತಿ ನೋಬೆಲ್ ಲಾರೆಟ್ಸ್ಗಳಿದ್ದಾರೆ ಅಂತ. ಮತ್ತೆ ಸ್ಟಾನ್ಫರ್ಡ್ ಯೂನಿವರ್ಸಿಟಿ ಬಗ್ಗೆ ಮಾತಾಡಬೇಕು ಅಂದರೆ 87ಕ್ಕಿಂತ ಜಾಸ್ತಿ ಇದೆ ಅಲ್ಲಿ. ಮತ್ತೆ ಬರ್ಕ್ಲೇನಲ್ಲಿ ಹೇಳ್ಬೇಕಂದ್ರೆ 107ಕ್ಕಿಂತ ಜಾಸ್ತಿ. ಅದೇ ನೋಡಿ ಇನ್ಸ್ಟಿಟ್ಯೂಷನ್. ಈ ಇನ್ಸ್ಟಿಟ್ಯೂಷನ್ಗೆ ನೋಬೆಲ್ ಸಿಗುತ್ತೆ. ಯಾರಿಗೆ ಸಿಗ್ತಿದೆ ಅವನನ್ನ ಇನ್ಸ್ಟಿಟ್ಯೂಷನ್ನ ರೆಪ್ರೆಸೆಂಟೇಟಿವ್ ಅನ್ನಿ, ಪ್ರತಿನಿಧಿ.
ಅದು ಸ್ಟ್ಯಾನ್ಫೋರ್ಡ್ಗೆ ಸಿಗ್ತದೆ ಆಕ್ಚುಲಿ. ಅವರು ಅಂಥ ವಾತಾವರಣ ಮಾಡಿದ್ರು. ಅಲ್ಲಿ ಜನ ಹೋಗಿ ಭಯ ಇಲ್ದೆ, ಸಂಕೋಚ ಇಲ್ದೆ, ಆಕ್ರಮಣಕ್ಕೆ ಒಳಗಾಗದೆ ಹೊಸ ಭರ್ಜರಿ ಮೂಲಭೂತ ಫಂಡಮೆಂಟಲ್ ರಿಸರ್ಚ್ ಮಾಡಿದ್ರು. ಅಲ್ಲಿ ಇದು ಸ್ವಲ್ಪ ಭಾರತದಲ್ಲಿ ಒಂದು ಇಲಾಖೆ ಇದೆ, ಎಲ್ಲಿನ ನೌಕರರನ್ನ ಅಂದುಕೊಳ್ತಾರೋ ಇವರು ಮಲ್ಟಿಪರ್ಪಸ್ ಅಂತ ಏನ್ ಬೇಕಾದ್ರೂ ಮಾಡ್ತಾರೆ, ಅದು ಶಿಕ್ಷಣ ಇಲಾಖೆ. ಚುನಾವಣೆ ಬಂದ್ರೆ ಅವ್ರನ್ನ ಎಲೆಕ್ಷನ್ ಡ್ಯೂಟಿಗೆ ಹಾಕ್ತಾರೆ. ಚುನಾವಣೆ ಕೂಡ ಕೇವಲ ಲೋಕಸಭೆದು. ಸಂಪೂರ್ಣ ಕೆಳ ಹಂತದ ಚುನಾವಣೆ ಆದ್ರೂ ಅದರಲ್ಲೂ ಯಾವುದೋ ಸ್ಕೂಲ್ನ ಶಿಕ್ಷಕರನ್ನ ಎತ್ತಿ ಡ್ಯೂಟಿಗೆ ಹಾಕ್ತಾರೆ. ಅವರಿಗೆ ಸ್ವಂತ ಕೆಲಸಕ್ಕೆ ಏನು ಬೆಲೆ, ಏನು ಗೌರವನೇ ಇಲ್ಲ. ವಿದೇಶಗಳಲ್ಲಿ ಶಿಕ್ಷಕರು ಯಾರಾಗ್ತಾರೆ? ಉಳಿದ ಎಲ್ಲಾ ಕೆಲಸಗಳನ್ನ ಮಾಡೋ ಯೋಗ್ಯತೆಗಿಂತ ಅವನ ಜಾಸ್ತಿ ಯೋಗ್ಯತನ ಇಟ್ಕೊಂಡಿರ್ತಾನೋ. ಭಾರತದಲ್ಲಿ ನಾವು ವಾತಾವರಣ ಹೇಗ್ ಮಾಡಿದೀವಿ ಅಂದ್ರೆ, ಶಿಕ್ಷಕ ಯಾರಾಗ್ತಾರೆ? ಅವರು ಯಾವ ಕೆಲಸಕ್ಕೂ ಬರೋದಿಲ್ಲ. ಕೆಲವರು ಇರ್ತಾರೆ ಅಪವಾದ ಅವರಿಗೆ. ನಮಸ್ಕಾರ. ಭಾರತದಲ್ಲಿ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಹೇಳಿದ್ರೆ ನಾನು ಟೀಚರ್ ಅಂತ, ನಮ್ಮ ಉತ್ತರ ಭಾರತದವರು ಹಿಂದಿ ಮಾತಾಡೋರು ಅವ್ರ ಮನೆಗೆ ಮದುವೆ ಮಾಡೋಕೆ ಇಷ್ಟಪಡಲ್ಲ. ಅವನ್ ಟೀಚರ್, ಇವನಿಗೆ ಹುಡುಗಿ ಕೊಡ್ಬೇಕಾ? ಟೀಚರ್ ಅವನು. ಇಲ್ಲಿ ನಾವು ಯಾವುದ್ರಲ್ಲಿ ನೊಬೆಲ್ ಪ್ರೈಸ್ ತೆಗಿತೀವಿ? ನೀವೇ ಹೇಳಿ. ನೊಬೆಲ್ ಪ್ರೈಸ್ ಮಾತಲ್ಲ, ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಹೋಗಿ. ನಿಮ್ಗೆ ಗೋಲ್ಡನ್ ಗ್ಲೋಬ್ ಎಷ್ಟು ಸಿಕ್ಕಿದೆ? ಅಕಾಡೆಮಿ ಅವಾರ್ಡ್ಸ್ ಎಷ್ಟು ಸಿಕ್ಕಿದೆ? ಆಟಗಳಲ್ಲಿ ನಿಮ್ಮ ಸ್ಟೇಟಸ್ ಏನು? ಈ ವಿಷಯಗಳು ದಿನರಾತ್ರಿ ನೋಡ್ತೀನಿ, ತುಂಬಾ ಕೆಡ್ದಾಗ ಅನ್ಸುತ್ತೆ. ತುಂಬಾ ಬೇಜಾರಾಗುತ್ತೆ. ನಮ್ಮ ಸಂಭಾವನೆ ಏನಿತ್ತು ಮತ್ತೆ ನಾವು ಏನಾಗಿ ಉಳಿದಿದ್ದೀವಿ. ಈ ಸರಿ ಒಲಿಂಪಿಕ್ ಅಲ್ಲಿ ಎಷ್ಟು ಗೋಲ್ಡ್ ಮೆಡಲ್ ತಂದಿದ್ದೀರಿ? ಬಾಯಿ ಬಿಡು ಸ್ವಲ್ಪ. ತಲೆ ಅಲ್ಲಾಡ್ಸ್ಬಿಟ್ರೆ ಹೌದು, 0. ಅದಕ್ಕೆ ಭಾರತ 0ನ ಕಂಡು ಹಿಡಿದಿದ್ದು. ಪಕ್ಕದಲ್ಲಿ ಚೀನಾ ಇದೆ, ಅವ್ರದೆಷ್ಟು? 40ಕ್ಕಿಂತ ಜಾಸ್ತಿ. 40ಕ್ಕಿಂತ ಜಾಸ್ತಿ ಗೋಲ್ಡ್ ಒಲಿಂಪಿಕ್ ಅಲ್ಲಿ ಚೈನಾ ತಗೊಂಡು ಕೂತಿದೆ, ಮತ್ತೆ ನೀವು 0. ನಮಗೆ ಇದೇ ವಿಷಯಕ್ಕೆ ತುಂಬಾ ಹೆಮ್ಮೆ ಇದೆ. ಇಡೀ ಜಗತ್ತಿಗೆ 0 ಕೊಟ್ಟಿದ್ದು ಭಾರತ. ಅದೇ ವಿಷಯನ ನಾವು ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದೀವಿ, ಮತ್ತೆ ಮತ್ತೆ 0 ತಂದು. ಜಸ್ಟ್ ಆಸ್ ಎ ರಿಮೈಂಡರ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್. ವಿ ಗೇವ್ ದ 0 ಟು ದ ವರ್ಲ್ಡ್ ಅಂಡ್ ವಿ ವಿಲ್ ಕಂಟಿನ್ಯೂ ಗಿವಿಂಗ್ 0. ಕೆಟ್ಟದು ಅನ್ಸಲ್ವಾ? ಹಾ, ಲೆಕ್ಕಾಚಾರ ಇದೆ. ಯಾವ ತರ ನೀನು ನಿನ್ನ ಪ್ರಶ್ನೆಯಲ್ಲೇ ಹೇಳಿದೀಯಲ್ವಾ, ನಾವು ಇನ್ನು ಮುಂದೆ ನಡೀತೀವಿ. ಜಗತ್ತಿನ ಯಾವುದೇ ಕೆಟ್ಟ ವಿಷಯ ಹಿಡ್ಕೊಳ್ಳಿ, ಎಲ್ಲಿ ನಿನ್ನ ದೇಶದ ಹೆಸರು ಇರಬಾರ್ದೋ ಸರಿಯಾಗಿ ಅಲ್ಲಿ ನಿನ್ನ ದೇಶದ ಹೆಸರು ಟಾಪ್ 10 ಅಲ್ಲಿ ಬರುತ್ತೆ. ಪ್ರಪಂಚದಲ್ಲಿ ಅತಿ ಜಾಸ್ತಿ ಹುಡುಗಿಯರನ್ನ ಎಲ್ಲಿ ಕೊಲೆ ಮಾಡ್ತಾರೆ ಹುಟ್ಟೋಕ್ಕಿಂತ ಮುಂಚೆ? ಭಾರತದಲ್ಲಿ. ಜಗತ್ತಿನಲ್ಲಿ ಎಷ್ಟು ಫಿಮೇಲ್ ಫಿಟಿಸೈಡ್, ಇನ್ಫೆಂಟಿಸೈಡ್ ಆಗುತ್ತೆ, ಅದರ 80, 90, 95% ಭಾರತದಲ್ಲಾಗುತ್ತೆ. ಮತ್ ಹೇಳಿ, ಗಾಳಿ ಹೇಗಿದೆ? ತಗೊಳ್ಳಿ, 2-3 ಸಲ ಜೋರಾಗಿ ಉಸಿರಾಡಿ. ಉಸಿರಾಡ್ಬೇಡಿ, ಬಿದ್ದು ಹೋಗ್ತೀರಾ, ಪ್ರಜ್ಞೆ ತಪ್ಪು ಹೋಗ್ತೀರಾ ಕ್ಯಾಮ್ರಾ ಮುಂದೆ. AQIL ನಾವು ಮುಂದಿದೀವಿ. ಧೈರ್ಯ ಇರಲಿ ಯಾರಿಗೆ ನಮ್ಮ ಲೆಕ್ಕ ಮುಟ್ಟಿ ತೋರ್ಸೋಕೆ. ಸ್ವಿಟ್ಜರ್ಲ್ಯಾಂಡ್, ಅಮೆರಿಕ, ಕೆನಡಾದವ್ರನ್ನ ಹಿಡ್ಕೊಳ್ಳಿ. ಅವ್ರಿಗೆ ಹೇಳಿ, ನೀವು ನಮ್ಮ 1/20 ಆದ್ರೂ ಆಗ್ ತೋರ್ಸಿ. ನಾವ್ 700-800 ಕೂತಿದೀವಿ. ತಾಯಿ ಹಾಲು ಕುಡ್ದಿದ್ರೆ, ಲೋಕಲ್ ಆಗಿ ಹೇಳೋಣ, ತಾಯಿ ಹಾಲು ಕುಡ್ದಿದ್ರೆ, ತಾಯಿ ಹಾಲು ಎಲ್ರೂ ಕುಡಿತಾರೆ, ಪ್ರಾಣಿಗಳು ಕುಡಿತವೆ. ತಾಯಿ ಹಾಲಲ್ಲಿ ಅಷ್ಟು ಏನು ವಿಶೇಷ ಇದೆ? ಏನೂ ಇಲ್ಲ ಬಿಡಿ. ಸ್ವಿಟ್ಜರ್ಲ್ಯಾಂಡ್ ಅವ್ರಿಗೆ ಕೇಳಿ, ತಾಯಿ ಹಾಲು ಕುಡ್ದಿದ್ರೆ ನಮ್ಮ AQIL 1/20 ಆದ್ರೂ ಮಾಡಿ ತೋರಿಸಿ. ಅವ್ರಿಗಾಗಲ್ಲ, ಅವರು ಸೀದಾ ಸಾದಾ ಜನ, ಅವ್ರು ಸೋತ್ ಬಿಡ್ತಾರೆ. ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಎತ್ಕೊಳ್ಳಿ.
ಶಾಲೆಗಳಿಂದ ಮಕ್ಕಳ ಡ್ರಾಪ್ಔಟ್ ರೇಟ್ ಎತ್ಕೊಳ್ಳಿ. ನದಿಗಳ ಮಾಲಿನ್ಯ ರೇಟ್ ಎತ್ಕೊಳ್ಳಿ. ಅದರ ದರ ಎತ್ಕೊಳ್ಳಿ, ಮಟ್ಟ ಎತ್ಕೊಳ್ಳಿ. ಸರ್ಕಾರದಲ್ಲಿ ಭ್ರಷ್ಟಾಚಾರದ ರ್ಯಾಂಕ್ ಎತ್ಕೊಳ್ಳಿ. ಟಾಪ್ 10 ವಿತ್ ಗ್ರೇಟ್ ಕನ್ಸಿಸ್ಟೆನ್ಸಿ. ಆದ್ರೆ ನಮಗೆ ನಾಚಿಕೆ ಬರಲ್ಲ, ಗರ್ವ ಮುರಿಯಲ್ಲ. ಮತ್ ನಾನ್ ನಿಮ್ಗೆ ಹೇಳ್ತಿದ್ದೀನಿ, ಯಾವಾಗ ನಮ್ಮ ಈ ಆತ್ಮವಿಶ್ವಾಸ ಮುರಿಯೋದಿಲ್ವೋ, ಎಲ್ಲಿವರೆಗೂ ರಾಷ್ಟ್ರೀಯ ಸ್ವಾಭಿಮಾನದ ಹೆಸರಲ್ಲಿ ನಾವು ಕೇವಲ ಹಿಂದಿನ ಧೂಳು ತಿಂತಾ ಇರ್ತೀವೋ, ಅಲ್ಲಿವರೆಗೂ ನಮ್ಮ ವರ್ತಮಾನದಲ್ಲಿ ಯಾವುದೇ ಪ್ರಗತಿ ಆಗಲ್ಲ. ಜಗತ್ತಿನಲ್ಲಿ ಅತಿ ಹೆಚ್ಚು ಅಪೌಷ್ಟಿಕ ಮಕ್ಕಳು ಎಲ್ಲಿದ್ದಾರೆ? ಭಾರತದ ಈ ಅಪೌಷ್ಟಿಕತೆ ಮಕ್ಕಳು ನೊಬೆಲ್ ಪ್ರೈಸ್ ತಗೊಂಡ್ ಬರ್ತಾರಾ? ಮತ್ತೆ ಅವರು ಅಪೌಷ್ಟಿಕ ಆಗಿರೋದು ದೇಶದಲ್ಲಿ ದುಡ್ಡಿಲ್ಲ ಅಂತಲ್ಲ. ಅಪೌಷ್ಟಿಕತೆ ಯಾಕಂದ್ರೆ ನಮ್ಮ ಈ ಮಧ್ಯಕಾಲೀನ ಸಾಮಂತಶಾಹಿ ಮಾನಸಿಕತೆ ಇದೆಯಲ್ಲ, ಅದರಲ್ಲಿ ನಾವು ತುಂಬಾ ಬೇಗ ಯಾರ ಮುಂದೆ ಆದ್ರೂ ಅಂಧಭಕ್ತಿ ಮಾಡ್ತೀವಿ. ಆ ಮಾನಸಿಕತೆ ದೊಡ್ಡ ದೊಡ್ಡ ಶ್ರೀಮಂತರನ್ನ ನಿಲ್ಸಿದೆ. ಸಮಸ್ಯೆ ರಿಸೋರ್ಸಸ್ ಇಲ್ಲ ಅಂತ ಅಲ್ಲ, ಸಮಸ್ಯೆ ರಿಸೋರ್ಸಸ್ನ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿದೆ. ಮತ್ತೆ ಈ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಆರ್ಥಿಕ ಎಕನಾಮಿಕ್ ಸಮಸ್ಯೆ ಅಲ್ಲ, ಅದು ಸಾಂಸ್ಕೃತಿಕ ಸಮಸ್ಯೆ. ಯಾಕಂದ್ರೆ ನಮ್ದು ಇದೇ ನಡೀತಾ ಇರುತ್ತೆ. ಒಬ್ಬ ಇರ್ತಾನೆ ಸರ್ವೇ ಸರ್ವ, ಇನ್ನು ಉಳಿದವ್ರು ಎಲ್ಲರ ಕೆಲಸ ಅವನ ಮುಂದೆ ಈ ತರ ನಿಲ್ಲೋದು. ಹೀರೋ ವರ್ಷಿಪ್. ಅದೃಷ್ಟ ನಮ್ಮಲ್ಲಿ ತುಂಬಾ ನಡೆಯುತ್ತಲ್ವಾ? ಈಗೇನಾಗುತ್ತೋ ನೋಡೋಣ. ಮೇಲ್ಗಡೆ ಇರೋಣ ಇಚ್ಛೆ ಇಲ್ಲದೆ ಎಲೆ ಕೂಡ ಅಲ್ಗಾಡಲ್ಲ. ಈಗ ಯಾರಾದ್ರೂ ಒಬ್ರನ್ನ ನಿಮ್ಮ ಅಧಿಪತಿ ಅಂತ ಮಾಡ್ಕೊಳ್ಳಿ. ಇದನ್ನು ಕೂಡ ನಂಬಿ ನಿಮ್ಮ ಜೀವನ ನಿಮ್ಮ ಜವಾಬ್ದಾರಿ ಅಂತ. ನಿಮ್ಮ ಸ್ವಂತ ಪ್ರಯತ್ನದಿಂದನೇ ನಿಮ್ಮ ಸ್ಥಿತಿಗಳು, ನಿಮ್ಮ ಜೀವನ ಸಂಪೂರ್ಣ ಬದಲಾಗುತ್ತೆ. ಯಾವಾಗ ನಮ್ಮ ಸ್ವಂತ ಪ್ರಯತ್ನಕ್ಕೆ ಏನು ಬೆಲೆನೇ ಇಲ್ಲ, ಏನು ಗೌರವನೇ ಇಲ್ಲ, ಆಗ ಆ ಪ್ರಯತ್ನದಿಂದ ಏನು ಸಿಗುತ್ತೋ ಅದು ಕೂಡ ನಮ್ಗೆ ಯಾಕೆ ಸಿಗ್ಬೇಕು?